ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ಹುಬ್ಳಿಯಿಂದ ಮೈಸೂರಿಗೆ ಲೋಡಿಗೆ ಬಂದಿದ್ದೀವಿ. ಈಗ ಪ್ರೆಸೆಂಟು ಇಲ್ಲಿ ಫ್ಯಾಕ್ಟ್ರಿ ಹತ್ರ ಇದ್ದೀವಿ ಹುಬ್ಳಿಯಲ್ಲಿ. ಇಲ್ಲಿಂದ ಲೋಡ್ ಮಾಡಿಕೊಂಡು ಮೈಸೂರಿಗೆ ಹೋಗಬೇಕು. ಫ್ಯಾಕ್ಟ್ರಿ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ. ನನ್ನ ಹಿಂದೆಗಡೆ ಕಾಣಿಸ್ತೈತಲ್ಲ, ಅದೇ ಫ್ಯಾಕ್ಟ್ರಿ. ನೋಡಿ, ಎಲ್ಲ ಸುಮಾರು ಗಾಡಿಗಳು ನಿಂತಿದ್ದಾವೆ. ಅವು ಸ್ಟೀಲ್ ಅನ್ಲೋಡ್ ಮಾಡೋಕ್ಕೂ ಬಂದಿದ್ದಾವೆ, ಮತ್ತು ಲೋಡ್ ಮಾಡೋಕ್ಕೂ ಕೆಲವೊಂದು ಗಾಡಿಗಳು ಬಂದಿದ್ದಾವೆ. ನೋಡಿ, ಅದೇ ಫ್ಯಾಕ್ಟ್ರಿ ಗೇಟು. ಅದ್ರ ಪಕ್ಕನೇ ಗೇಟಲ್ಲೇ ವೇ ಬ್ರಿಡ್ಜ್ ಐತೆ. ಅವ್ರು 3 ಗಂಟೆ ಮೇಲೆ ಬಾ, ಡಾಕ್ಯುಮೆಂಟ್ಸ್ ತಗೊಂಡು ಎಂಟ್ರಿ ಮಾಡ್ಕೊತೀವಿ ಅಂತಂದರು. 3 ಗಂಟೆ ಮೇಲೆ ಹೋಗಿ ಕಾಟ ಮಾಡಿಸಿ ಒಳಗಡೆ ಹೋಗಿ ಲೋಡ್ ಮಾಡಿಕೊಂಡು ಮತ್ತೆ ಕಾಟ ಮಾಡಿಕೊಂಡು ಈಚೆ ಬರಬೇಕು. ಇನ್ನು ಊಟದ ಟೈಮ್ ಅಲ್ಲ, ಈಗ ಎಲ್ಲರೂ ಊಟಕ್ಕೆ ಹೋಗಿರ್ತಾರೆ. ಅದರಿಂದಾಗಿ ಇಲ್ಲಿ ನೋಡಿ, ಇವೆಲ್ಲ ಬೇರೆ ಫ್ಯಾಕ್ಟ್ರಿಗಳು. ಇದ್ರ ಹೆಸರೇನೋ ಐತೆ, ಕ್ಲೀನಾಗಿ ಕಾಣಿಸ್ತಿಲ್ಲ. ಇಲ್ಲಿಂದನೇ ಸ್ಟೀಲ್ ಎಲ್ಲ ಲೋಡ್ ಆಗೋದು. ಇಲ್ಲಿ ಕ್ರೇನ್ಗಳಿದಾವಲ್ಲ, ಆ ಕ್ರೇನ್ಗಳಲ್ಲಿ ಲೋಡ್ ಮಾಡ್ತಾರೆ. ಈ ಬೇರೆ ಫ್ಯಾಕ್ಟ್ರಿಗಳಲ್ಲೆಲ್ಲ ಮೇಲೆ ಲಿಫ್ಟಿಂದ ಹಾಕ್ತಾ ಇರ್ತಾರೆ, ಆದರೆ ಇಲ್ಲೆಲ್ಲ ಕ್ರೇನ್ಗಳಿದ್ದಾವೆ. ಇದ್ರ ಹಿಂದೆಗಡೆ ಕಾಣಿಸ್ತಿದೆಯಲ್ಲ, ಆ ಬಂಡಲ್ಲೇ ನಮಗೆ ಲೋಡ್ ಆಗೋದೀಗ. ಈ ಮಿರರಲ್ಲಿ ಕಾಣಿಸ್ತೈತಲ್ಲ, ಅದೇ ಬಂಡಲ್ಲೇ ಲೋಡ್ ಆಗೋದು. ಲೋಡ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ ಕ್ಲೀನಾಗಿ ಆ ಬಂಡಲ್ನ. ಇದೆಲ್ಲ ದೊಡ್ಡ ಫ್ಯಾಕ್ಟ್ರಿ ಗುರು. ನೋಡಿ, ನಮ್ಮ ಗಾಡಿ ಎಲ್ಲ ಲೋಡ್ ಆಗೈತೆ. ಎಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀವಿ. ಅವ್ರು ಹೆಂಗೆ ಬೇಕೋ ಹಂಗೆ ಎಸೆದ್ಬಿಟ್ಟು ಹೋಗಿರ್ತಾರೆ. ಅದರಿಂದ ಇಲ್ಲೆಲ್ಲ ಈಚೆಗಡೆ ಎಲ್ಲ ಸ್ಟೀಲು ಇಲ್ಲಿ ಅನ್ಲೋಡ್ ಮಾಡಿ ಒಳಗಡೆ ತಗೊಂಡೋಗ್ತಾರೆ. ಈಗ ನಾವು ಇದ್ರ ಮೇಲೆ ಹಗ್ಗ ಟಾರ್ಪಲ್ ಹಾಕ್ಕೋಬೇಕು. ನೋಡಿ, ನಮ್ಮ ಬಾಮ್ಮ ಟಾರ್ಪಲ್ ಹಾಕ್ತಾಯಿದ್ದಾನೆ. ಅದು ಪೂರ್ತಿ ಏನು ಹಾಕ್ತಾಯಿಲ್ಲ ನಾವು, ಯಾಕಂದರೆ ಅದು ಬಾಡಿ ಒಳಗಡೆ ಇರೋದ್ರಿಂದ ಮಾಲು ಬಾಡಿ ಒಳಗಡೆ ಮಾತ್ರ ಹಾಕ್ತಾಯಿದ್ದೀವಿ. ಮಳೆ ಏನು ಬರಲ್ಲ, ತುಂಬ ಬಿಸಿಲೈತೆ. ಅದರಿಂದ ಹಗ್ಗ ಎಲ್ಲ ಹಾಕಿದ್ಮೇಲೆ ನಮ್ಮ ಗಾಡಿ ಹಿಂಗೆ ಕಾಣಿಸುತ್ತೆ. ಹಗ್ಗ ಟಾರ್ಪಲ್ಲೆಲ್ಲ ಹಾಕಿದ್ದೀವಿ ಕ್ಲೀನಾಗಿ. ಇದೆಲ್ಲ ದೊಡ್ಡ ಫ್ಯಾಕ್ಟ್ರಿಗಳು. ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಮಂಚಗಳೆಲ್ಲ ಹಾಕಿದ್ದಾರೆ. ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಹಿಂದಿಯವರು, ಅವರೆಲ್ಲರೂ ಇಲ್ಲೇ ಇರ್ತಾರೆ. ಅದರಿಂದ ಇಲ್ಲೇ ಮಲ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮಂಚ ಎಲ್ಲ ಹಾಕಿದ್ದಾರೆ. ತುಂಬ ಸುಸ್ತಾಗಿ ಹೋಗಿದ್ದೀವಿ ಹಗ್ಗ ಟಾರ್ಪಲ್ ಹಾಕಿ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಗಾಡಿ ಲೋಡಿಂಗ್ ಎಲ್ಲ ಆಯಿತು. ಬಿಲ್ಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಬಾಮ್ಮೈದ ಹೋಗಿ ಕೇಳ್ಕೊಂಬರೋಕೆ ಹೋಗಿದ್ದಾನೆ, ಬಿಲ್ ಬಂದೈತಿ ಇಲ್ಲ ಅಂತ. ಹಗ್ಗ ಹಾಕಿ ಸುಸ್ತಾದ್ನಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ನೀರು ಕುಡಿದು. ನೋಡಿ, ಬೇರೆ ಗಾಡಿಯವರೆಲ್ಲ ಟಾರ್ಪಲ್ ಹಾಕ್ತಾ ಇದ್ದಾರೆ ಅಲ್ಲಿ. ಬಿಲ್ ಕೊಟ್ಟಿದ ತಕ್ಷಣನೇ ಇಲ್ಲಿಂದ ಸೀದಾ ಫ್ಯಾಕ್ಟ್ರಿಯಿಂದ ಕಟ ಮಾಡಿಕೊಂಡು ಇನ್ನೊಂದ್ಸರಿ ಹೋಗ್ತಾ ಇರೋದು. ಧಾರವಾಡ ರೋಡು ಅಂದರೆ ಇದು ಸಿಂಗಲ್ ರೋಡ್ ಐತಲ್ಲ, ಹುಬ್ಳಿ ಟೋಲ್ ಬಿಟ್ಟಿದ ತಕ್ಷಣವೇ ಧಾರವಾಡ ಸಿಂಗಲ್ ರೋಡ್ ಐತಲ್ಲ, ಹುಬ್ಳಿ ಸಿಂಗಲ್ ರೋಡ್ ಅಂತಾರೆ, ಧಾರವಾಡ ಸಿಂಗಲ್ ರೋಡ್ ಅಂತಾರೆ. ಆ ಸಿಂಗಲ್ ರೋಡ್ ಮೇಲೆ ಹೋಗೋದು. ಈಗ ಬೈಪಾಸ್, ಹುಬ್ಳಿ ಬೈಪಾಸ್ ಇದ್ದಂಗೆ ಅದು. ಆ ರೋಡ್ ಡಬಲ್ ಮಾಡ್ತಾಯಿದ್ದಾರೆ ಈಗ. ಅದೇ ರೋಡ್ ಮೇಲೇ ಹೋಗೋದು ಈಗ. ಕೊಟ್ರೆ ಬಿಲ್ಲು ಇನ್ನೂ ಇಲ್ಲ. ಏಕೆ? ಫೋನ್ ಮಾಡ್ತಾರಂತೆ ಅವರೇ. ಫೋನ್ ಮಾಡ್ತಾರಂತೆ. ಸೀದಾ ಅಲ್ಲಿ ಟೋಲ್ ಪಾಸ್ ಮಾಡಿಕೊಂಡು ರಾತ್ರಿ ಬಂದಿದ್ದ ರೂಟಲ್ಲೇ ಕಡೂರು ತನಕ ಹೋಗ್ತೀವಿ. ಅದಾದಮೇಲೆ ಅರಸೀಕೆರೆಯಿಂದ ರೈಟಿಗೆ ತಿರ್ಕೊಂಡು ಹೋಗೋದಷ್ಟೇ. ಈಗ ತಾನೇ ಫ್ಯಾಕ್ಟ್ರಿ ಒಳಗಡೆಯಿಂದ ಈಚೆ ಬಂದ್ವಿ. ಬಿಲ್ಲೆಲ್ಲ ಕೊಟ್ಟರು. ಈಗ ಇಲ್ಲಿಂದ ಸೀದಾ ಹೋಗಿ ರೈಟಿಗೆ ತಿರ್ಕೊಂಡು ಹಳ್ಳಿಗಳ ಮೇಲೆ ಹೋಗಿ ಸೀದಾ ಬೈಪಾಸ್ ಮೇಲೆ ಹೋಗಬೇಕು. ಇದೆಲ್ಲ ಕೂಡ ಇಂಡಸ್ಟ್ರಿಯಲ್ ಏರಿಯಾ, ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ಈಗ ತಾನೇ ನಾವು ಹೈವೇ ಹತ್ತಿದ್ವಿ. ಧಾರವಾಡದಿಂದ ಹುಬ್ಳಿಗೆ ಬರೋ ಹೈವೇ ಇದು. ಇದೆಲ್ಲ ಕೂಡ ಸಿಂಗಲ್ ರೋಡು. ಈ ರೋಡಲ್ಲೇ ಈಗ ಜರ್ನಿ ಮಾಡ್ತಾಯಿದ್ದೀವಿ. ಈಗ ಇದನ್ನು ಹುಬ್ಳಿ ಬೈಪಾಸು ಅಂತ ಸಹ ಕರೀತಾರೆ. ಈ ರೋಡೆಲ್ಲ ಕೂಡ 6 ಲೈನ್ ಮಾಡ್ತಾಯಿದ್ದಾರೆ. ಇನ್ನು ಇದು ರೋಡ್ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಕ್ಲೀನಾಗಿ ರೆಡಿ ಆದರೆ ಇದು ಫುಲ್ಲು ಹೈವೇ ಆಗಿಬಿಡುತ್ತೆ. ಈ ರೋಡಲ್ಲಂತೂ ತುಂಬ ಆಕ್ಸಿಡೆಂಟ್ಗಳಾಗ್ತಾಯಿರ್ತವೆ. ಅವನ್ನೆಲ್ಲ ತಪ್ಪಿಸ್ದಂಗೆ ಆಗುತ್ತೆ. ತುಂಬ ಒಂದು ದಿನದಲ್ಲಿ ಒಂದು 5-6 ಆಕ್ಸಿಡೆಂಟ್ಗಳಾದರೂ ಆಗೋ ರೋಡ್ ಇದು. ತುಂಬ ಡೇಂಜರ್ ರೋಡು.
6 ಲೈನ್ ಆದಮೇಲೆ ಆಕ್ಸಿಡೆಂಟ್ಗಳೆಲ್ಲ ಕಮ್ಮಿ ಆಗಿ ಆಕ್ಸಿಡೆಂಟ್ಗಳನ್ನೋದೇ ಆಗೋದಿಲ್ಲ. ಯಾಕಂದರೆ ತುಂಬ ದೊಡ್ಡ ರೋಡ್ ಆಗಿಬಿಡುತ್ತಲ್ಲ ಅದರಿಂದ. ಮತ್ತು ಇದು ಎಲ್ಲ ಕೂಡ ಅಪ್ ಆ್ಯಂಡ್ ಡೌನುಗಳು ಜಾಸ್ತಿ ಬರ್ತವೆ ಈ ರೋಡಲ್ಲಿ. ಅದನ್ನೆಲ್ಲ ಕೊರೆದು ಕ್ಲೀನಾಗಿ ರೆಡಿ ಮಾಡ್ತಾಯಿದ್ದಾರೆ. ನಾವು ಬಾಂಬೆ ಕಡೆ ಹೋದಾಗ ನಮ್ಮೂರ ಕಡೆ ಬೆಂಗಳೂರು ಕಡೆಯಿಂದ ಲೋಡ್ ಮಾಡ್ಕೊಂಡು ಬರ್ತೀವಲ್ಲ, ಆ ಟೈಮಲ್ಲಿ ಈ ರೋಡೇ ನಮಗೆ ತುಂಬ ತಲೆನೋವು. ಈ ರೋಡ್ ಪಾಸ್ ಆಗೋದಕ್ಕೆ ಸುಮಾರು 2ರಿಂದ 3 ಅವರು ಟೈಮ್ ಸಹ ತಗೊಳ್ಬಿಡುತ್ತೆ. ಯಾಕಂದರೆ ಇದರಲ್ಲಿ ಕೆಲವೊಂದು ಕಡೆ ಲಾರಿಗಳೆಲ್ಲ ನಿಧಾನಕ್ಕೆ ಹತ್ತುತ್ತಾ ಇರ್ತವೆ. ಮತ್ತು ಕಾರುಗಳವ್ರು ಹೆಂಗೆ ಬೇಕೋ ಹಂಗೆ ನುಗ್ತಾ ಇರ್ತಾರೆ. ಬಸ್ಸವರು ಕಾರವ್ರು ಹೆಂಗೆ ಬೇಕೋ ಹಂಗೆ ನುಗ್ತಾರೆ. ಅದರಿಂದ ಈ ರೋಡು ತುಂಬ ಡೇಂಜರು. ಹೊಸ್ದಾಗಿ ಬೇರೆ ಕೆಲವರೆಲ್ಲ ಬರ್ತಾಯಿರ್ತಾರೆ. ಅದರಿಂದ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಮತ್ತು ಓವರ್ಟೇಕ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಆಪೋಸಿಟಲ್ಲಿ ಗಾಡಿಗಳೆಲ್ಲ ಬರ್ತಾಯಿರ್ತವೆ. ನಾವು ಓವರ್ಟೇಕ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಡೇಂಜರು. ಓವರ್ಟೇಕ್ ಅಂತ ಟೈಮಲ್ಲಿ ಮಾಡಿದ್ರೆ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರ್ತವೆ. ಈ ರೋಡಲ್ಲಂತೂ ಆ ಥರ ತುಂಬ ನಡೆದಿದ್ದಾವೆ. ಅದಕ್ಕೋಸ್ಕರ ಟೋಲ್ ಎಂಟ್ರೆನ್ಸಲ್ಲಿ ಮತ್ತು ಎಂಡಿಂಗಲ್ಲಿ ಅನೌನ್ಸು ಮಾಡ್ತಾಯಿರ್ತಾರೆ ಮತ್ತು ಬೋರ್ಡುಗಳು ಸಹ ಹಾಕಿರ್ತಾರೆ. ಆದರೆ ಈಗ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಇದನ್ನು 6 ಲೈನ್ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಮಾಡಿದ್ರೆ ಆಕ್ಸಿಡೆಂಟ್ಗಳನ್ನೋದು ಕಮ್ಮಿ ಆಗಿ ಎಲ್ಲರ ಪ್ರಯಾಣವೂ ಈಸಿ ಆಗುತ್ತೆ, ತುಂಬ ಸುಲಭವಾಗೋಗುತ್ತೆ. ನಾವು ಇಲ್ಲಿಂದ ದಾವಣಗೆರೆ ತನಕ ಹೋಗ್ತೀವಿ. ಅಲ್ಲಿಂದ ರೈಟಿಗೆ ತಿರ್ಕೊಂಡು ಬುಕ್ಕಂಬುದಿ, ಅಜ್ಜಂಪುರ, ಚನ್ನಗಿರಿ ರೋಡಲ್ಲಿ ಹೋಗ್ತೀವಿ. ಬೀರೂರಿಂದ ಲೆಫ್ಟಿಗೆ ತಗೊಂಡು ಸೀದಾ ಅರಸೀಕೆರೆ ತನಕ ಹೋಗಿ ಅರಸೀಕೆರೆಯಿಂದ ರೈಟಿಗೆ ತಿರ್ಕೊಂಡು ಮೈಸೂರಿಗೆ ಹೋಗೋ ರೋಡಲ್ಲಿ ಹೋಗ್ತೀವಿ. ಹುಬ್ಳಿ ಎಲ್ಲ ಬಿಟ್ಟು ಮುಂದೆ ಬಂದ್ವಿ. ಮುಂದೆ ಬರ್ತಾ ಬರ್ತಾ ನಮಗೆ ರೈಟ್ ಸೈಡಲ್ಲಿ VRLದು ಕಂಪ್ನಿ ಸಿಗುತ್ತೆ. ಇದು ದೊಡ್ಡ ಬ್ರ್ಯಾಂಚು. VRL ಕಂಪ್ನಿ ಗಾಡಿಗಳೆಲ್ಲ ಇಲ್ಲೇ ಇರ್ತವೆ. ಸುಮಾರು ಒಂದು 6-7 ಸಾವಿರ ಗಾಡಿಗಳು ಇಲ್ಲೇ ನಿಂತಿರ್ತವೆ. ಗ್ಯಾರೇಜು, ಆಫೀಸು, ಹೆಡ್ ಆಫೀಸು ಪ್ರತಿಯೊಂದು ಇಲ್ಲಿದ್ದಾವೆ. ಸುಮಾರೊಂದು 20 ಎಕರೆನೇನೋ ಐತಿ ಇದು. ಟೀ ಕುಡಿಯೋಕೆ ನಿಲ್ಲಿಸಿದ್ದೀವಿ ಗಾಡಿ. ಟೈರೆಲ್ಲ ಚೆಕ್ ಮಾಡ್ಕೋಬೇಕು. ಒಂದ್ಸರಿ ಚೆಕ್ ಮಾಡ್ಕೊಂಡು ಟೀ ಕುಡಿಯೋಕೆ ಹೋಗೋಣ. ನೀವು ಹೊಡಿಯೋ ಅವರು ಈ ಥರ ಟೈರ್ ಚೆಕ್ ಮಾಡೋದು. ತುಂಬ ಹೀಟ್ ಆಗಿದೆ ಟೈರ್ ಎಲ್ಲ. ಯಾವ್ದಾದ್ರು ಪಂಚರ್ ಗಿಂಚರ್ ಆಗೈತಾ? ಆಗಿಲ್ವಾ? ಯಾಕೆ ಟೀ ಕುಡಿತೀಯಾ? ವಿಮಲ್ ಬೇಕು? ಅಲ್ಲಿ ಹಂಗೆ ಕಾಣಿಸ್ತೈತಲ್ಲ, ತುಂಬ ಲೈಟಿಂಗ್ ಹೊಡಿತೈತಲ್ಲ, ಅಲ್ಲೇ ಟೀ ಕುಡಿಯೋಣ. ಡಾಬಾ ಬೇರೆ ಐತಿ ಇಲ್ಲಿ. ಊಟ ಏನು ಚೆನ್ನಾಗಿರಲ್ಲ ಅಷ್ಟೊಂದು. ಅಲ್ಲಿ ಮುಂದೆ ಎಲ್ಲಾದ್ರೂ ಹೋಗ್ತಾ ತಿನ್ನೋಣ. ಸದ್ಯಕ್ಕೆ ಇಲ್ಲಿ ಈಗ ಟೀ ಕುಡ್ಕೊಂಡು ಹೋಗೋಣ. ಈಗ ದಾವಣಗೆರೆ ಬಿಟ್ಟು ಬ್ರಿಡ್ಜ್ ಕೆಳಗಡೆಯಿಂದ ಬಂದು ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿಂದ ದಾವಣಗೆರೆ 2 ಕಿಲೋಮೀಟ್ರ್ ಅಷ್ಟೇ. ಇಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಈಗ ಸ್ವಲ್ಪ ಹೊತ್ತು ಊಟ ಮಾಡಿರೋದ್ರಿಂದ ರೆಸ್ಟ್ ತಗೊಂಡು ಹೋಗಬೇಕು. ಅಲ್ಲಿಂದ ಹುಬ್ಳಿಯಿಂದ ಇಲ್ಲಿ ದಾವಣಗೆರೆ ತನಕ ಅಷ್ಟೊಂದು ವೀಡಿಯೋ ಮಾಡಿಲ್ಲ. ಯಾಕಂತಂದರೆ ಹಳೆ ವೀಡಿಯೋಲ್ಲೆಲ್ಲ ತೋರಿಸಿದ್ದೀನಿ. ಅದಕ್ಕೋಸ್ಕರ ಅಷ್ಟೊಂದು ವೀಡಿಯೋ ಏನು ಮಾಡಿಲ್ಲ, ಅದೆಲ್ಲ ಸ್ಕಿಪ್ ಮಾಡಿದ್ದೀನಿ. ಈಗ ಚನ್ನಗಿರಿ ಬಿಟ್ಟು ಹೋಗ್ತಾಯಿದ್ದೀವಿ. ಇನ್ನೇನು ಅಜ್ಜಂಪುರ ಹತ್ತತ್ರ ಇದ್ದೀವಿ. ಅಜ್ಜಂಪುರ ಬಿಟ್ಟಿದ ತಕ್ಷಣವೇ ಬೀರೂರು ಸಿಗುತ್ತೆ. ಆ ಬೀರೂರು ಸರ್ಕಲಿಂದ ಲೆಫ್ಟಿಗೆ ತಿರ್ಕೊಂಡು ಕಡೂರಿಗೆ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಹೋಗ್ತೀವಿ. ಕಡೂರಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಈಗ ನಾವು ಕಡೂರು ಸರ್ಕಲಲ್ಲಿ ಇದ್ದೀವಿ. ಇಲ್ಲಿಂದ ಲೆಫ್ಟಿಗೆ ಹೋದರೆ ಬೆಂಗಳೂರಿಗೆ ಹೋಗ್ತೀವಿ. ರೈಟಿಗೆ ಹೋದರೆ ಶಿವಮೊಗ್ಗಕ್ಕೆ ಹೋಗೋ ರೋಡ್ ಅದು. ಭದ್ರಾವತಿ ಶಿವಮೊಗ್ಗಕ್ಕೆ ಹೋಗೋ ರೋಡ್ ಅದು. ಹಿಂಗೆ ಸ್ಟ್ರೈಟ್ ಹೋದರೆ ಲಿಂಗದಳ್ಳಿಗೆ ಹೋಗ್ತೀವಿ. ನಾವೀಗ ಲೆಫ್ಟಿಗೆ ತಿರ್ಕೊಂಡು ಕಡೂರಿಗೆ ಹೋಗೋ ರೋಡಲ್ಲಿ ಹೋಗಬೇಕು. ಅಂದರೆ ಬೆಂಗಳೂರು ಹೈವೇ, ಬೆಂಗಳೂರು ತುಮಕೂರು ಕಡೆ ಹೋಗೋ ರೋಡ್ ಇದು. ಈಗ ತಾನೇ ಡೀಸೆಲ್ ಹಾಕ್ಸಿದ್ವಿ. 8,000 ರೂಪಾಯಿ ಡೀಸೆಲ್ ಹಿಡಿತು. ಮುಂಚೆನೇ ಇತ್ತು, ಅದರಿಂದ 8,000 ರೂಪಾಯಿಗೆ ಫುಲ್ ಟ್ಯಾಂಕ್ ಆಗೋಗೈತೆ. ಅದರಲ್ಲಿ ಮುಂಚೆನೇ 1-2 ಪಾಯಿಂಟ್ ಇರೋದ್ರಿಂದ ಇಲ್ಲೇ ಕಡೂರಲ್ಲೇ ಇರೋ ಭಾರತ್ ಪೆಟ್ರೋಲಿಯಮಲ್ಲಿ ಡೀಸೆಲ್ ಹಾಕ್ಸಿದ್ದೀವಿ. ಬರ್ರಿ ಇಲ್ಲಿಂದ ಆರಾಮಾಗಿ ಹೋಗ್ತಾ ಇರೋಣ. ಇನ್ನು ಅರಸೀಕೆರೆಯಿಂದ ರೈಟಿಗೆ ತಿರ್ಕೊಂಡು ಹೋಗ್ತಾ ಇರೋದೆ. ಅರಸೀಕೆರೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಹಳೆ ವಿಡಿಯೋ ನೋಡೋರ್ಗಾದರೆ ಗೊತ್ತಿರುತ್ತೆ. ಈಗ ನಾವು ಕಡೂರಿಗೆ ಹೋಗಿ ಕಡೂರಿಂದ ಬಾಣಾವರಕ್ಕೆ ಹೋಗಿ ಬಾಣಾವರದಿಂದ ಅರಸೀಕೆರೆಗೆ ಹೋಗಬೇಕು. ಸೀದಾ ಒಂದೇ ರೋಡೇ.
ಕ್ಲೀನಾಗೈತೆ ರೋಡ್ ಎಲ್ಲ ಕ್ಲೀನಾಗಿ ರೆಡಿ ಆಗಿದೆ ಈ ರೋಡೆಲ್ಲ. ಈಗ ಅರಸೀಕೆರೆಯಲ್ಲಿದ್ದೀವಿ ಸಿಗ್ನಲ್ ಹತ್ರ ಸಿಟಿಯಲ್ಲಿ. ಇಲ್ಲಿಂದ ರೈಟಿಗೆ ತಿರ್ಕೊಂಡ್ರೆ ಮೈಸೂರಿಗೆ ಹೋಗ್ತೀವಿ. ಈ ರೋಡು ಸೀದಾ ಚನ್ನರಾಯಪಟ್ಟಣ, ಕೃಷ್ಣರಾಜಪೇಟೆ, ಶ್ರೀರಂಗಪಟ್ಟಣದ ಮೇಲೆ ಹೋಗುತ್ತೆ. ಈ ರೋಡೆಲ್ಲ ಚೆನ್ನಾಗೈತೆ. ಏನಪ್ಪ ಅಂದರೆ ತುಂಬ ಹಂಪ್ಸುಗಳು ಜಾಸ್ತಿ ಅಷ್ಟೇ. ಮೈಸೂರು ಹತ್ತತ್ರ ಬರ್ತಾ ಬರ್ತಾ ಈ ರೋಡೆಲ್ಲ ಕಿತ್ತೋಗೈತೆ. ಅಲ್ಲಿಂದ ಒಂದು ರೈಟಿಗೆ ತಿರ್ಕೊಂಡೋದ್ರೆ KRS ಮೇಲೆ ಹೋಗುತ್ತೆ. ಅಲ್ಲಿಂದ ರೋಡ್ ಚೆನ್ನಾಗೈತೆ. ನಾವಿವಾಗ ಚನ್ನರಾಯಪಟ್ಟಣ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರ ಐತೆ ಮೈಸೂರು. ಆದರೆ ಈ ರೋಡಲ್ಲಿ ತುಂಬ ಡೀಸೆಲ್ ಕುಡಿಯುತ್ತೆ ಗಾಡಿ. ಯಾಕಂದರೆ ತುಂಬ ಹಂಪ್ಸುಗಳಿರೋದ್ರಿಂದ ಗೇರ್ ಮೇಲೆ ಗೇರ್ ಕೇಳುತ್ತೆ ಗಾಡಿ. ಕಡೂರಿಂದ ಹುಬ್ಳಿಗೆ ಹೋಗಿ ಖಾಲಿ ಮಾಡಿದ ತಕ್ಷಣವೇ ಲೋಡ್ ಮಾಡಿಕೊಂಡು ಮೈಸೂರಿಗೆ ನಾನ್ ಸ್ಟಾಪಾಗಿ ಹೋಗ್ತಾ ಇರೋದು. ಅಷ್ಟೊಂದು ನಿದ್ದೆ ಏನು ಮಾಡಿಲ್ಲ. ಲೋಡಿಂಗ್ ಹತ್ರ ಅನ್ಲೋಡಿಂಗ್ ಹತ್ರ ಸ್ವಲ್ಪ ನಿದ್ದೆ ಮಾಡಿದ್ದೀನಿ ಅಷ್ಟೇ. ಹುಬ್ಳಿಯಿಂದ ಮೈಸೂರು ಸುಮಾರು 505 ಕಿಲೋಮೀಟ್ರ್ ಐತೆ. ನಾನ್ ಸ್ಟಾಪಾಗಿ ಹೋಗ್ತಾಯಿದ್ದೀವಿ. ಊಟಕ್ಕೆ ಮತ್ತು ಟೀಗೆ ಮಾತ್ರ ನಿಲ್ಲಿಸಿದ್ದೀವಿ ಅಷ್ಟೇ ಗಾಡಿ. ನಿದ್ದೆ ಅಂತೂ ತುಂಬ ಇಳಿತಿದೆ. ಆದರೂ ನಾನ್ ಸ್ಟಾಪಾಗಿ ಹೋಗ್ತಾಯಿದ್ವಿ. ನಾಳೆ ಬೇಗ ಖಾಲಿ ಮಾಡಿ ಮೈಸೂರಿಂದ ಬೆಂಗಳೂರಿಗೋ ಇಲ್ಲ ಅಂದರೆ ಚಿಕ್ಕಮಂಗ್ಳೂರು, ಕಡೂರು, ಅರಸೀಕೆರೆ ಯಾವ ಕಡೆ ಸಿಕ್ಕಿದ್ರೆ ಆ ಕಡೆ ಹೋಗ್ಬಿಡೋಣ. ಯಾಕಂದರೆ ಈಗ ಲೋಡಿಂಗ್ ಡಲ್ ಐತೆ. ನಮ್ಮದು ತರಕಾರಿ ಅಂತೂ ಹೋಗ್ತಾ ಇಲ್ಲ. ಯಾಕಂದರೆ ವರ್ಷದಲ್ಲಿ ಒಂದು 3 ತಿಂಗಳು ನಮ್ಮ ತರಕಾರಿ ಹೋಗೋದಿಲ್ಲ. ಆ ಟೈಮಲ್ಲಿ ಮಳೆ ಇರೋದಿಲ್ಲ ಮತ್ತು ಎಲ್ಲ ತರಕಾರಿ ಎಲ್ಲ ತೆಗೆದಿರ್ತಾರೆ. ಅದರಿಂದ 3 ತಿಂಗಳು ತರಕಾರಿ ಏನು ಲೋಡ್ ಆಗೋಲ್ಲ. ಕೃಷ್ಣರಾಜಪೇಟೆ ಎಲ್ಲ ಬಿಟ್ಟು ಅವಾಗೆ ಶ್ರೀರಂಗಪಟ್ಟಣದಲ್ಲಿದ್ದೀವಿ. ನನಗಂತೂ ತುಂಬ ನಿದ್ದೆ ಬರ್ತಿದೆ ನಾನ್ ಸ್ಟಾಪಾಗಿ ಬಂದಿರೋದ್ರಿಂದ. ಚಂದ್ರ ಹೋಗಿ ಸೂರ್ಯ ಬರ್ತಾ ಇದ್ದಾನೆ ಅವಾಗೆ, ಅಂದರೆ ಬೆಳಿಗ್ಗೆ ಆಗೈತಿ ಅಂತ ಅರ್ಥ. ಇನ್ನೇನು ಸ್ವಲ್ಪ ಕತ್ಲೈತೆ ಅಷ್ಟೇ. ಅಂತೂ ಇಂತೂ ಮೈಸೂರಿಗೆ ಬಂದ್ವಿ. ಇಲ್ಲೇ ರಿಂಗ್ ರೋಡ್ ಹತ್ರ ಇದ್ದೀವಿ. ಅವ್ರ ಪಾರ್ಟಿಗೆ ಫೋನ್ ಮಾಡಿದ್ದೀವಿ ಎಲ್ಲಿಗೆ ಬರಬೇಕು ಅಂತ. ನಮ್ಮ ಬಾಮೈದ ಮಾತಾಡ್ತಾ ಇದ್ದಾನೆ. ಇದು ಮೈಸೂರು ಸುತ್ತ ಇರೋ ರಿಂಗ್ ರೋಡ್ ಇದು. ಅದಕ್ಕೆ ಇದನ್ನು ರಿಂಗ್ ರೋಡ್ ಅಂತಾರೆ. ಮೈಸೂರು ಸುತ್ತ ಒಂದು ಸರ್ಕಲ್ ಥರ ಐತೆ ಈ ರೋಡು. ನಮ್ಮ ಮೈಸೂರಲ್ಲಿ ಮೈಸೂರು ಮಹಾರಾಜರು ಕಟ್ಟಿರೋ ಅರಮನೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿರೋ KRS ಡ್ಯಾಮ್ ಮತ್ತು ಮೈಸೂರು ಝೂ ಇವೆಲ್ಲ ಕೂಡ ತುಂಬ ಫೇಮಸ್ಸು. ಇವೆಲ್ಲ ಕೂಡ ಟೂರಿಸ್ಟ್ ಪ್ಲೇಸುಗಳು. ಇವೆಲ್ಲ ಕೂಡ ನಮ್ಮ ಮೈಸೂರಲ್ಲೇ ಬರ್ತವೆ. ಮತ್ತು ಇದು ನಾವು ಹೋಗ್ತಾ ಇರೋ ರೋಡು ರಿಂಗ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಮೈಸೂರು ಸುತ್ತ ಒಂದು ಸರ್ಕಲ್ ಥರ ಐತೆ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಇದು ಒಂಥರ ಮೈಸೂರು ಬೈಪಾಸ್ ಇದ್ದಂಗೆ. ಬೆಳಿಗ್ಗೆ 6:45ಗೆ ಬಂದ್ವಿ ಇಲ್ಲಿಗೆ ಮೈಸೂರಿಗೆ. ಇಲ್ಲೇ ಮೈಸೂರಲ್ಲೇ ಇದ್ದೀವಿ. ಗೋಡನ್ ಹತ್ರನೇ ಇದ್ದೀವಿ. ಅವ್ರು 9 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. 2 ಕಡೆ ಖಾಲಿ ಮಾಡಬೇಕಂತೆ. ಶ್ರೀ ಮಹಾಲಕ್ಷ್ಮಿ ಸ್ಟೀಲ್ಸ್ ಆ್ಯಂಡ್ ಸಿಮೆಂಟ್ಸ್ ಹತ್ರನೇ ಇದ್ದೀವಿ ನೋಡಿ. ಇಲ್ಲೇ ಅನ್ಲೋಡ್ ಆಗೋದೀಗ. ಅದು ಇನ್ನೊಂದು ಗಾಡಿ ಬೇರೆ ಬಂದು ನಿಂತೈತಿ 10 ವೀಲು. ಅದು ಖಾಲಿ ಮಾಡ್ತಾರೋ ನಮ್ದು ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಯಾವ್ದು ಅರ್ಜೆಂಟ್ ಇದ್ದರೆ ಅದು ಖಾಲಿ ಮಾಡ್ಕೊತಾರೆ. ಅಲ್ಲಿ ಊಟ ಮಾಡ್ಕೊಂಬರೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ತಿಂಡಿ ಮಾಡ್ಕೊಬರೋಣ ಅಂತ ನೋಡ್ಬೇಕೀಗ. ಈ ವಿಡಿಯೋ ಮುಗಿಸೋ ಸಮಯ ಬಂದುಬಿಡ್ತು. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಂಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೊಸ ವಿಡಿಯೋಗಳಿಟ್ಟರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಹಂಗೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.